ಗುಡ್ ಮಾರ್ನಿಂಗ್ ಆಲ್. ನಿಮ್ಮೆಲ್ರಿಗೂ ಒಂದ್ ಗುಡ್ ನ್ಯೂಸ್. ಇವತ್ ನಡೆದಿದ್ದ ಆಕ್ಷನ್ ಅಲ್ಲಿ ನೂತನ್ ಮಹಲ್ ಪ್ರಾಪರ್ಟಿನ ನಾವ್ ಗೆದ್ದಿದ್ದೀವಿ. ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಎಷ್ಟು ಅಮೌಂಟ್ಗೆ ಬಿಡ್ ಮಾಡಿದ್ರಿ? 30 crores. ಏನ್ ಹೇಳ್ತಿದ್ದೀರಾ ಮೇಡಮ್? 30 crores ಈ ಪ್ರಾಪರ್ಟಿನಾ? ನೋ ಮೇಡಮ್, ಇಟ್ಸ್ ನಾಟ್ ವರ್ತ್. ನೋ, ಇಲ್ಲ. ಫಸ್ಟ್ ಆಫ್ ಆಲ್, ಮಾರ್ಕೆಟ್ ಅಲ್ಲಿ ಇದು ನನ್ನ ಮೊದಲನೇ ಬಿಡ್. ಇದನ್ನ ನಾನು ತಗೊಳ್ಳೇಬೇಕಿತ್ತು. ಯಾಕಂದ್ರೆ ನಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ನಾನ್ ಎಲ್ರಿಗೂ ತೋರಿಸ್ಬೇಕಾಗಿತ್ತು. ಅಂಡ್ ಮೋರ್ ಓವರ್, ನಾನ್ ಪ್ರಾಫಿಟ್ ಇಲ್ದೆ ಏನೂ ಮಾಡಲ್ಲ. ಇಟ್ಸ್ ಎ ವೇಸ್ಟ್ ಆಫ್ ಮನಿ ಮ್ಯಾಮ್. ಇದ್ರಲ್ಲಿ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ ಇದೆ ಮೇಡಮ್. ಇಲ್ಲ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಕೇಳಿ. ಎಷ್ಟು ಗಂಟೆಗೆ ಬಂದಿದ್ದು? 8 ಗಂಟೆಗೆ ಬಂದಿದ್ದೀನಿ ಮೇಡಮ್. ಸಿಂಧು ಇಲ್ಲಿದ್ದಾಳೋ ಇಲ್ವೋ? ಇದ್ರು ನನ್ ಗುರ್ತಿಡಿತಾಳ, ನನ್ನ ಮಾತಾಡಿಸ್ತಾಳ. ಫ್ರೆಂಡ್ಸ್, ಒಂದು ಕಲ್ಲನ್ನ ಬರೀ ಕಲ್ಲಾಗೆ ನೋಡಿದ್ರೆ ಅದು ಕಲ್ಲಾಗೆ ಇರುತ್ತೆ. ಇಲ್ಲ, ಈ ಕಲ್ಲನ್ನ ಶಿಲೆಯಾಗಿ ಮಾಡ್ಬೋದು ಅನ್ನೋ ಮನಸ್ಥಿತಿಗೆ ಬಂದಾಗ ಅದರಿಂದ ಒಂದು ಉತ್ತಮವಾದ ಶಿಲೆ ತಯಾರಾಗತ್ತೆ. ಅದೇ ತರ ಪ್ರತಿಯೊಂದು ಕೂಡ ಯಾವ್ದ್ರಲ್ಲೂ ಇದರಿಂದ ಲಾಭ ಇಲ್ಲ ಅಂತ ಅನ್ಕೋಬಾರ್ದು. ಇದರಿಂದ ಹೇಗ್ ಲಾಭ ಮಾಡೋದು ಆರ್ ಇದರಿಂದ ನಮ್ ಬಿಸ್ನೆಸ್ಗೆ ಹೇಗ್ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು. ಇದ್ರ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಕೂಡ ಮಾಡ್ಬೇಕಾಗತ್ತೆ. ಅಂಡ್ ನಮ್ಮ ವಿಷನ್ ಕೂಡ ಅಪ್ಡೇಟ್ ಮಾಡ್ಕೋಬೇಕು. ಕಲ್ಲು ಮಣ್ಣಲ್ಲಾದ್ರೆ ಗೋಲ್ಡ್ ಸಿಗುತ್ತೆ ಅಂತ ಅನ್ಬೋದು, ಬಟ್ ಆದ್ರೆ ಇದ್ರಲ್ಲಿ ಏನ್ ಸಿಗುತ್ತೆ ಮೇಡಮ್? ಭೈರವಿ, ನಿನ್ ಪ್ಲಾನ್ ಏನು ಅಂತ ಡಿಸ್ಕ್ಲೋಸ್ ಮಾಡದಿದ್ರೆ ಅವ್ರಿಗೆಲ್ಲ ಏನು ಅಂತ ಅರ್ಥ ಆಗಲ್ಲ. ಹೇಳ್ತೀನಿ ಡ್ಯಾಡ್. ಯಾರ್ ಬೇಕಿತ್ತು? ಸಿಂಧು ನೋಡ್ಬೇಕಾಗಿತ್ತು. ಸಿಂಧುನಾ? ಆ ಹೆಸರವ್ರು ಯಾರು ಇಲ್ವಲ್ಲ ಇಲ್ಲಿ? ಇಲ್ಲ ಮೇಡಮ್, ಇದಾರೆ ಅವ್ರು ಇಲ್ಲಿ. ಸರ್, ನಮ್ಮ ಆಫೀಸಲ್ಲಿ ಸಿಂಧು ಅನ್ನೋ ಹೆಸರವ್ರು ಯಾರು ಇಲ್ಲ. ಭೈರವಿ ಅವ್ರನ್ನ ನೋಡ್ಬೇಕಾಗಿತ್ತು. ಭೈರವಿ ಮೇಡಮಾ? ಅಪಾಯಿಂಟ್ಮೆಂಟ್ ಇದೆಯಾ ಸರ್? ಅಪಾಯಿಂಟ್ಮೆಂಟಾ? ನೋಡಿ, ಇದು ಈಗ ಬರೀ ಪ್ರಾಪರ್ಟಿ, ನೂತನ್ ಮಹಲ್ ಅಷ್ಟೇ. ಇದಕ್ಕೆ ನಾವು ಹೊಸ ರೂಪನ ಕೊಡ್ಬೇಕು. ಅಂದ್ರೆ ಇದನ್ನ ನಾವು ಹೋಟೆಲ್ ತರ ಬದಲಾಯಿಸ್ಬೇಕು. ಒಂದು ಪ್ರೀಮಿಯಂ ಹೋಟೆಲ್ ಫೀಲ್ ಕೊಡ್ಬೇಕು. ಮಾರ್ಕೆಟ್ ಅಲ್ಲಿ ಈಗ ಈ ಬಿಸ್ನೆಸ್ ಎಷ್ಟು ಡಿಮ್ಯಾಂಡ್ ಅಲ್ಲಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ನಾವ್ ಇಂಥ ಬಿಸ್ನೆಸ್ ಗೆ ಕೈ ಹಾಕ್ತಿದೀವಿ ಅಂದಾಗ ಇದ್ರ ಬಗ್ಗೆ A to Z ತಿಳ್ಕೊಬೇಕಾಗತ್ತೆ. ಬಿಸ್ನೆಸ್ ಅಲ್ಲಿ ಎಲ್ಲಾನು ನಮಗ್ ರೆಡಿಮೇಡ್ ಆಗಿ ಸಿಗಲ್ಲ. ಸಿಕ್ಕಿದ್ದನ್ನ ಹೇಗ್ ಯೂಸ್ ಮಾಡ್ಕೋಬೇಕು ಅಂತ ಕಲಿಬೇಕಾಗತ್ತೆ. ಜೊತೆಗೆ ಬೇಕಾಗಿರೋ ಇನ್ಪುಟ್ಸ್ ನ ನೀವ್ ಕೊಟ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ನಮಗ್ ಪ್ರಾಫಿಟ್ ಸಿಗುತ್ತೆ. ಅಂಡ್ ನಾವ್ ಇದ್ರ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರ್ಬೇಕಾಗತ್ತೆ. ಇದು ಇಬ್ರಿಂದ ಆಗೋಂತದ್ದಲ್ಲ, ಟೀಮ್ ವರ್ಕ್. ನಾವ್ ಹೀಗ್ ಮಾಡೋದ್ರಿಂದ ನಾವ್ ಇನ್ವೆಸ್ಟ್ ಮಾಡಿರೋದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಪ್ರಾಫಿಟ್ ಸಿಗುತ್ತೆ. ನನ್ ಪ್ಲಾನ್ ಪ್ರಕಾರ ಹೋದ್ರೆ ನಮಗ್ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ದಿಸ್ ಇಸ್ ಮೈ ಪ್ಲಾನ್. ಬ್ರಿಲಿಯಂಟ್ ಮಗಳೇ. ಐ ಆಮ್ ಸೋ ಥ್ರಿಲ್ಡ್ ವಿತ್ ಯುವರ್ ಐಡಿಯಾಸ್. ಥ್ಯಾಂಕ್ಸ್ ಡ್ಯಾಡ್. ಈ ತರ ಐಡಿಯಾ ಎಲ್ಲ ನಮಗೆ ಬಂದೇ ಇರಲಿಲ್ಲ ಮೇಡಮ್. ಇಟ್ಸ್ ಸೂಪರ್. ನೀವ್ ಹೇಳಿದ ತರ ಮಾಡಿದ್ರೆ ನಮ್ ಕಂಪನಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲ, ಬಟ್ ಅವ್ರನ್ನ ನೋಡ್ಲೇಬೇಕಲ್ಲ. ಒಂದ್ಸಲ ಸಿಂಧು ಅಂತೀರಾ, ಒಂದ್ಸಲ ಭೈರವಿ ಅಂತೀರಾ. ನೀವ್ ಯಾರು ಅಂತಾನೂ ಗೊತ್ತಿಲ್ಲ. ಪ್ಲೀಸ್ ಮೇಡಮ್. ಅಪಾಯಿಂಟ್ಮೆಂಟ್ ಇಲ್ದೆ ಮೇಡಮ್ ನ ನೋಡಕ್ ಒಳಗ್ ಬಿಡಕ್ಕಾಗಲ್ಲ ಸರ್. ಸೆಕ್ಯೂರಿಟಿ, ನಾನು ಬರ್ತೀನಿ ಬಿಡ್ರಿ. ನಡ್ರಿ ಆಚೆ ನಡೀರಿ. ನಿಂತ್ಕೊಳ್ರಿ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಸಿಂಧು ಬಿಡ್ರಿ. ಸಿಂಧು ನಡ್ರಿ ಆಚೆ ಬಿಡ್ರಿ. ದೇವ್ರೆ, ನಿಂಗ್ ಎಷ್ಟ್ ಸತಿ ಇವತ್ ಕೈ ಮುಗಿದ್ರು ಸಾಲ್ದು. ನಾನ್ ಎಷ್ಟೋ ವರ್ಷದಿಂದ ತಗೊಳ್ಬೇಕು ಅನ್ನೋ ಪ್ರಾಪರ್ಟಿ ಇವತ್ ನಮ್ ಕೈ ಸೇರ್ತಿದೆ. ವಸುಂಧ್ರಾ ಇಷ್ಟೊತ್ತಿಗೆ ಆ ಪ್ರಾಪರ್ಟಿನ ತಗೊಂಡಿರ್ತಾಳೆ. ಆಕ್ಷನ್ ಮುಗ್ದಿರುತ್ತೆ. ಇವಳು ಯಾಕಿನ್ನೂ ಬಂದಿಲ್ಲ? ವಸುಂಧ್ರಾ, ಅಮ್ಮ ನೀರು. ಮಾಧವಿ, ಒಂದ್ ಲೋಟ ನೀರ್ ತಗೊಂಡ್ ಬಾರೆ.
ನಾನ್ ನಿನ್ ದಾರಿನೇ ಕಾಯ್ತಾ ಇದ್ದೆ ಕಣೆ. ಹೋದ್ ಕೆಲ್ಸ ಸಕ್ಸಸ್ ತಾನೆ. ನಂಗ್ ಗೊತ್ತು ಕಣೆ, ನೀ ಯಾವ್ದಾದ್ರೂ ಒಂದ್ ಕೆಲ್ಸ ಮಾಡ್ತೀನಿ ಅಂದ್ರೆ ಅದನ್ ಮಾಡೇ ಮಾಡ್ತೀಯ ಅಂತ. ವಸುಂಧ್ರಾ, ಮಹಲ್ನ ರಿನೋವೇಷನ್ ಮಾಡೋ ಪ್ಲಾನ್ನ ಯಾವತ್ ಇಟ್ಕೊಳ್ಳೋಣ? ಅದಕ್ಕಿಂತ ಮುಂಚೆ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ರಣ್ವಾ? ಅಂದ್ರೆ ವಸುಂಧ್ರಾ, ಈ ಹರಾಜ್ ನಿಂದಾಗ್ಲಿಲ್ವಾ? ಕಳ್ಕೊಂಡ್ ಬಂದ್ಯಾ? ಹೌದು, ಅದ್ ನಂದಾಗ್ಲಿಲ್ಲ. ಅಯ್ಯೋ ದೇವ್ರೆ, ಎಷ್ಟೋ ವರ್ಷದ ನನ್ ಕನ್ಸಿನ ಮಹಲು ಇವತ್ ನನ್ ಕೈ ಸೇರುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಆಗ್ಲಿಲ್ವೇ? ಅಮ್ಮ, ನಾನೇ ಮೊದಲ ಟೆನ್ಷನ್ ಅಲ್ಲಿದ್ದೀನಿ. ನೀನಿನ್ನೂ ನನಗೆ ಸಿಟ್ಟು ಬರಿಸ್ಬೇಡ. ನಾನ್ ನಂಬ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಮ್ಯಾನೇಜರು PA ಅಂತ, ಅವರಿಂದಾನೇ ಹೀಗಾಗಿದ್ದು. ಅವ್ರನ್ನೆಲ್ಲ ಯಾಕೆ ಅಂತೀಯಾ? ಇದು ನಿನ್ ಕೆಲ್ಸ, ನೀನೇ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಅಕ್ಕ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಮ್ಮ ಏನೋ ಕನ್ಸಿನ ಮಹಲು ಅಂತ ಹೇಳ್ತಾ ಇದ್ದಾಳೆ, ಏನಾಯ್ತು? ಆಗೋದೇನೋ, ನನ್ ಎಷ್ಟೋ ವರ್ಷದ ಕನ್ಸಿನ ಮಹಲ್ನ ಇವತ್ ಹರಾಜಲ್ ಗೆದ್ದು ನನ್ ಮಗಳ್ ನನ್ ಕೈಗೆ ತಂದ್ ಕೊಡ್ತಾಳೆ ಅಂತ ಎಷ್ಟೋ ಖುಷಿಲಿದ್ದೆ. ಆದ್ರೆ ಇವಳು ಸೋತ್ ಬಂದಿದ್ದಾಳೆ. ಸೋತ್ಯ? ನೀನು ಹೇಗಕ್ಕ? ಹೌದು ಕಣ, ಆ ಭೈರವಿ ಎದುರುಗಡೆ ನಾನ್ ಸೋತ್ ಹೋದೆ. ನೀ ಹರಾಜಲ್ ಕಳ್ಕೊಂಡಿದೀಯಾ ಅಂದ್ರೆ ಭೈರವಿ ಮುಂದೆ ಸೋತ್ಯಾ? ಏನ್ ಹೇಳ್ತಿದ್ಯಾ ನೀನು? ಆ ನನ್ನ ಮ್ಯಾನೇಜರು, ನನ್ನ PA ಮಾಡೋ ಕೆಲ್ಸನ ಸರಿಯಾಗಿ ಮಾಡಿದಿದ್ರೆ ಅವಳ ಮುಂದೆ ನಾನಿವತ್ತು ಕೈಲಾಗದೆ ಇರೋ ತರ ನಿಂತ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ ಮಹಲ್ ಕೂಡ ನನ್ ಕೈ ತಪ್ಪ ಹೋಗ್ತಿರ್ಲಿಲ್ಲ. ವಸುಂಧ್ರಾ, ಆ ಮಹಲ್ ನನ್ ಕನ್ಸಾಗಿತ್ತು ಕಣೆ. ಹರಾಜಲ್ ಅದನ್ ತಗೊಳಕಾಗ್ದೆ ಭೈರವಿ ಮುಂದೆ ಅದನ್ ಸೋತೆ ಅಂತ ಹೇಳ್ತಿದೀಯಲ್ಲೇ. ಒಂದ್ ಮಹಲ್ ತಗೊಳ್ಳೋ ಸಾಮರ್ಥ್ಯ ನಿನ್ನಲ್ಲಿಲ್ವೇನೆ? ನನ್ನ ಒಂದೇ ಒಂದು ಸಣ್ಣ ನೆಗ್ಲಿಜೆನ್ಸಿ ನನ್ನ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಅಕ್ಕ, ಅದ್ ಹ್ಯಾಕ್ ಸಾಧ್ಯ? ಬಿಸ್ನೆಸ್ ವಿಷಯದಲ್ಲಿ ನೀನ್ ಯಾವತ್ತೂ ನೆಗ್ಲೆಕ್ಟ್ ಮಾಡೋಳೆ ಅಲ್ಲ ಅಲ್ವಾ? ಇಷ್ಟು ವರ್ಷ ಎಲ್ಲ ಸರಿಯಾಗೇ ಇತ್ತು. ಆದ್ರೆ ಈ ಸಲ ಅಥರ್ವನ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದೆ. ಅದರಿಂದ ಎಲ್ಲ ವಿಷಯದ ಕಡೆ ಗಮನ ಕೊಡಕ್ಕಾಗ್ಲಿಲ್ಲ. ಅವ್ರ ಮೇಲೆ ಡಿಪೆಂಡ್ ಆದ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ಅಕ್ಕ ಪ್ಲೀಸ್, ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಡೀಟೈಲ್ ಆಗಿ ಹೇಳು. ಕೇಳಿ ಕಿವಿನ್ ತಂಪ್ ಮಾಡ್ಕೋತೀವಿ. ಮೊದ್ಲಿಗೆ ಈ ಹರಾಜಲ್ಲಿ ನಾನೇ ಹೈಯೆಸ್ಟ್ ಬಿಡ್ ಮಾಡಿ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡ್ಕೊಂಡೆ. ಆದ್ರೆ ಈ ಬಿಡ್ಡಿಂಗ್ಗೆ ಹೈಯರ್ ಅಥಾರಿಟೀಸ್ ಇಂದ ಪರ್ಮಿಷನ್ ಲೆಟರ್ ತಗೊಂಡ್ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಆ ಭೈರವಿ ಈ ಹರಾಜ್ನ ಅವಳ ಕಡೆ ಮಾಡ್ಕೊಂಡ್ಲು. ಏನೇ ವಸುಂಧ್ರಾ ಇದು? ನಿನ್ನ ಇಷ್ಟು ವರ್ಷದ ಬಿಸ್ನೆಸ್ ಕೆರಿಯರ್ ಅಲ್ಲಿ ಯಾರು ನಿನ್ನ ಪ್ರಶ್ನೆ ಮಾಡಿಲ್ಲ. ಅಂಥದ್ರಲ್ಲಿ ನಿನ್ನೆ ಪ್ರಶ್ನೆ ಮಾಡಿ ನಿನ್ನೆದ್ರಿಗೆ ನಿಂತು ನಿನ್ನನ್ನೇ ಸೋಲ್ಸೋ ಮಟ್ಟಕ್ಕೆ ಬಂದ್ಬಿಟ್ಲಾ ಭೈರವಿ? ಹೌದಮ್ಮ, ನನ್ನ ಬಗ್ಗೆ, ನನ್ನ ಬಿಸ್ನೆಸ್ ಬಗ್ಗೆ ಇಂಚಿಂಚು ತಿಳ್ಕೊಂಡಿದ್ದಾಳೆ. ಯಾವ ಪಾಯಿಂಟ್ ನ ಇಟ್ಕೊಂಡ್ರೆ ನನ್ನ ಸೋಲ್ಸ್ಬೋದು ಅಂತ ಇವತ್ತು ತಿಳ್ಕೊಂಡೇ ಬಂದಿದ್ಲು ಅನ್ಸುತ್ತೆ. ನನ್ನ ಟೈಮ್ ಬೇರೆ ಕೆಟ್ಟಿತ್ತು. ಅಕ್ಕ, ಅವಳನ್ನ ಸುಮ್ನೆ ಬಿಟ್ರೆ ಆಗಲ್ಲ. ಹೆಜ್ಜೆ ಹೆಜ್ಜೆಗೂ ನೀನ್ ಗೌಮಾನ ಮಾಡ್ತಿದ್ದಾಳಲ್ವಾ ಅವಳು? ಹೌದು ಕಣ, ಇಲ್ಲಿ ತನಕ ನನಗೆ ಕಾಂಪಿಟೇಟರ್ ಆಗಿ ನನ್ನ ಮುಂದೆ ಯಾರು ನಿಂತವರೇ ಇಲ್ಲ. ಆದ್ರೆ ಇವಳು ನಾನು ಸುಮ್ಮನೆ ಬಿಡಲ್ಲ. ಆ ಭೈರವಿ ನನಗ್ ಮಾಡಿರೋ ಎಲ್ಲ ಅವಮಾನಗಳಿಗೆ ತಕ್ಕ ಪ್ರತಿಫಲನ ಅನುಭವಿಸ್ತಾಳೆ. ಈಗ್ಲಾರು ನಿಮ್ಗೆಲ್ಲ ಗೊತ್ತಾಯ್ತಲ್ವಾ, ನನ್ನ ಮಗಳು ಏನು ಕಾರಣ ಇಲ್ಲದೆ ಡಿಸಿಷನ್ ತಗೊಳ್ಳಲ್ಲ ಅಂತ. ಸಿಂಧು, ನೀನ್ ನಮ್ ಸಿಂಧು ತಾನೆ? ಸಿಂಧುನೇ, ನೀನ್ ಸಿಂಧುನೇ.
ನಮ್ ಸಿಂಧು ಸಿಕ್ಬಿಟ್ಲು. ಸಾರಿ ಸರ್, ನನ್ನ ಹತ್ರ ಜಗಳ ಮಾಡಿ ಇವನು ನನ್ನ ಹೊರಗೆ ತಳ್ಳಿ ಇವನು ಒಳಗಡೆ ಬಂದಿದ್ದಾನೆ ಸರ್. ಹೇ ಬಾರೋ, ಹೇ ಬಿಡ್ರಿ, ಬಾರೋ. ನಾನ್ ಮಾತಾಡ್ಬೇಕು, ಬಿಡ್ರಿ. ಸೆಕ್ಯೂರಿಟಿ ಬಿಡಿ ಅವ್ರು. ಯಾರಪ್ಪ ನೀನು? ಏನಾಗ್ಬೇಕು? ಸಿಂಧು ಸಿಂಧು ನೋಡಕ್ ಬಂದಿರೋ ನಾನಿಲ್ಲಿ. ಏನ್ ಹೇಳ್ತಿದ್ದೀರಾ ನೀವು? ನಿನ್ ಸಿಂಧುನೇ, ನನಗ್ ಗೊತ್ತು ನಿನ್ ಸಿಂಧುನೇ. ಇಲ್ಲಿ ಸಿಂಧು ಅಂತ ಯಾರೂ ಇಲ್ಲಪ್ಪ. ಇವಳು ನನ್ನ ಮಗಳು ಭೈರವಿ. ಇವಳು ಸಿಂಧುನೇ, ಭೈರವಿ ಅಲ್ಲ ಇವಳು, ಭೈರವಿ ಅಲ್ಲ ಇವಳು. ಪ್ಲೀಸ್